ರೈತ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಬಂದಿದೆ. ಬೆಳೆ ಹಾನಿ ವಿಮೆ ಪರಿಹಾರ ವರ್ಗಾವಣೆಯಾಗಿದೆ. ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ಜಮಾವಣೆಯಾಗಿದೆ, ಎಷ್ಟು ರೈತರಿಗೆ ಜಮಾವಣೆ ಆಗಿದೆ ಹಾಗೂ ಯಾವೆಲ್ಲ ಜಿಲ್ಲೆಗಳ ರೈತರ ಖಾತೆಗೆ ಪರಿಹಾರ ವರ್ಗಾವಣೆಯಾಗಲಿದೆ ಎಂಬ ಸಂಪೂರ್ಣವಾದ ಮಾಹಿತಿ ನೋಡೋಣ. ಎಕರೆಗೆ ಎಷ್ಟು ಪರಿಹಾರ ಜಮಾವಣೆಯಾಗಿದೆ ಎಂಬ ಮಾಹಿತಿ ಕೂಡ ಸಿಗಲಿದೆ. ತಪ್ಪದೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮಾಹಿತಿ ಏನೆಂದು ನೋಡೋಣ. 2023 ಮತ್ತು 24ನೇ ಸಾಲಿನ ಬೆಳೆ ಹಾನಿ ಹಾಗೂ ಬರ ಪರಿಹಾರ ಕುರಿತು ಈಗ ಪರಿಹಾರ ವರ್ಗಾವಣೆಯಾಗುತ್ತಿದೆ. ಕಳೆದ ಸಾಲಿನಲ್ಲಿ ಮುಂಗಾರು ಮಳೆ ಕೊರತೆಯಿಂದ ರೈತರು ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ. ಈಗ ರೈತರಿಗೆ ಪರಿಹಾರ ಬಿಡುಗಡೆಯಾಗಿದೆ. ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ಜಮಾವಣೆಯಾಗಿದೆ ಎಂಬ ಮಾಹಿತಿ ಕೂಡ ನೀವು ಸ್ಕ್ರೀನ್ ಮೇಲೂ ಕೂಡ ನೋಡಬಹುದು. ಹೌದು ಸ್ನೇಹಿತರೆ, 8 ಜಿಲ್ಲೆಯ ರೈತರ ಖಾತೆಗೆ ಈಗ ಬೆಳೆ ಹಾನಿ ಪರಿಹಾರ ವರ್ಗಾವಣೆಯಾಗಿದೆ. ಮಂಡ್ಯ ಜಿಲ್ಲೆಯ 79,839 ರೈತರಿಗೆ 34.94 ಕೋಟಿ, ದಾವಣಗೆರೆ ಜಿಲ್ಲೆಯ 82,928 ರೈತರಿಗೆ 60.23 ಕೋಟಿ, ಬೀದರ್ ಜಿಲ್ಲೆಯ 11,075 ರೈತರಿಗೆ 27.31 ಕೋಟಿ, ಕೊಪ್ಪಳ ಜಿಲ್ಲೆಯ 37,000 ರೈತರಿಗೆ 25.37 ಕೋಟಿ, ಬೆಳಗಾವಿ ಜಿಲ್ಲೆಯ 50,198 ರೈತ ಫಲಾನುಭವಿಗಳಿಗೆ 22.50 ಕೋಟಿ, ವಿಜಯಪುರ ಜಿಲ್ಲೆಯ 16,455 ರೈತರಿಗೆ 18.3 ಕೋಟಿ, ತುಮಕೂರು ಜಿಲ್ಲೆಯ 45,906 ರೈತರಿಗೆ 29.60 ಕೋಟಿ, ಗದಗ ಜಿಲ್ಲೆಯ ಒಟ್ಟು 1,13,328 ರೈತರಿಗೆ 82.82 ಕೋಟಿ ರೂಪಾಯಿ ಪರಿಹಾರ ವರ್ಗಾವಣೆಯಾಗಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ. ಮುಂದಿನ ಜಿಲ್ಲೆಗಳ ಪಟ್ಟಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗಲಿದೆ. ಈ ಒಂದು ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ. ಹಾಗೂ ಎಕರೆಗೆ 7,000ದಿಂದ 35,000 ರೂಪಾಯಿವರೆಗೆ ರೈತರ ಖಾತೆಗೆ ಪರಿಹಾರ ವರ್ಗಾವಣೆಯಾಗಿದೆ. ನಿಮ್ಮ ಖಾತೆಗೂ ಕೂಡ ಪರಿಹಾರ ವರ್ಗಾವಣೆಯಾದರೆ ಕಮೆಂಟ್ ಮೂಲಕ ಎಸ್ ಅಂತ ತಿಳಿಸಿ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ, ಮತ್ತೆ ಸಿಗೋಣ ಹೊಸ ಮಾಹಿತಿಯ ಜೊತೆಗೆ. ಅಲ್ಲಿವರೆಗೆ ಬಾಯ್.